ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಹಿತಿ ಆಧರಿಸಿ ಅಕ್ರಮ ದಂಧೆ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ರೈತರಿಗೆ ನೀಡಬೇಕಾದ ಯೂರಿಯಾ ಅಕ್ರಮ ಸಂಗ್ರಹದ ವಿರುದ್ಧ ಕಾರ್ಯಾಚರಣೆ ನಡೆಸಲಾಗಿದೆ. ತಹಶೀಲ್ದಾರ್ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಕಪನೂರು ದಾಲ್ ಮಿಲ್ ಗೋಡೌನ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇನ್ನು ದಾಳಿ ವೇಳೆ ಬರೋಬ್ಬರಿ 1600 ಬ್ಯಾಗ್ ಯೂರಿಯಾ ಪತ್ತೆಯಾಗಿದೆ. 2 ಪ್ಯಾಕಿಂಗ್ ಮಷೀನ್ ಅನ್ನ ಜಪ್ತಿ ಮಾಡಲಾಗಿದೆ. ತೂಕದ ಯಂತ್ರ, 1 ಬೊಲೆರೋ ಪಿಕಪ್ ವಾಹನವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ರೈತರಿಗೆ ಸಿಗಬೇಕಾದಂತಹ ಯೂರಿಯಾ ಕಾಳ ಸಂತೆಯಲ್ಲಿ ಮಾರಾಟವಾಗ್ತಾ ಇದೆ ಅನ್ನೋ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಇದು ಯಾವ ಸ್ಥಳ, ಏನು ಕಂಡು ಬರ್ತಾ ಇದೆ ತಮಗೆ ಅಕ್ರಮ? ಇದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಪನೂರು ಏರಿಯಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಈ ಸ್ಥಳಕ್ಕೆ ಇಲ್ಲಿ ಬಂದಿದ್ದೀವಿ. ದೂರ ಬಂದ ತಕ್ಷಣ ಈ ಥರ ಇಲ್ಲಿ ಆಗ್ತಾ ಇದೆ. ಏನಾಗ್ತಾ ಇದೆ ಸರ್ ನೋಡಿದಾಗ? ಇಲ್ಲಿ ದೂರ ಏನು ಬಂತಂತಂದರೆ, ಈಗ ನಮ್ಮದು ಸಬ್ಸಿಡೈಸ್ಡ್ ಬ್ಯಾಗ್ ಏನಿದೆ, ಆ ಸಬ್ಸಿಡೈಸ್ಡ್ ಯೂರಿಯಾ, ಕೇವಲ ಯೂರಿಯಾ ಸಬ್ಸಿಡೈಸ್ಡ್ ಬ್ಯಾಗ್ ಏನಿದೆ, ಆ ಬ್ಯಾಗ್ದಲ್ಲಿ ಇದ್ದಂಥ ಯೂರಿಯಾ ವೈಟ್ ಚೀಲದಲ್ಲಿ ಹಾಕ್ತಾ ಇದ್ದಾರೆ ಅಂತೇಳಿ, ಇಂಡಸ್ಟ್ರಿಯಲ್ ಪರ್ಪಸ್ ಅಂತೇಳಿ ಹಾಕ್ತಾ ಇದೆ ಅಂತೇಳಿ ದೂರ ಬಂದ ತಕ್ಷಣ ನಾನು ಪ್ಲಸ್ ನಮ್ಮ ಟೀಮ್ ಎಲ್ಲರೂ ಸೇರಿ ಇಲ್ಲಿ ಬಂದು ನೋಡಿದ ತಕ್ಷಣ ಅದು ಏನು ದೂರಿದೆ ನಿಜವಾಗಿ ಅದೇ ಥರ ಇಲ್ಲಿ ಕಂಡು ಬರ್ತಾ ಇದೆ. ಈಗ ನಾವು ಸಂಪೂರ್ಣ ಇದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಈ ಸ್ಥಳದಲ್ಲಿ ಏನೇನು ಕಂಡು ಬಂದಿದೆ ತಮಗೆ? ಎಷ್ಟು ಪಾಕೆಟ್ಗಳು ಸಬ್ಸಿಡೈಸ್ಡ್ ಯೂರಿಯಾ ಸಿಗ್ತಾ ಇದೆ ಸರ್ಕಾರದಿಂದ ಸಿಗಬೇಕಾದಂಥದ್ದು, ಮತ್ತು ಕನ್ವರ್ಟ್ ಮಾಡಿದಂಥ ಬ್ಯಾಗ್ಗಳು ಎಷ್ಟು ಪ್ರಮಾಣದಲ್ಲಿ ಕಂಡು ಬಂದಿದೆ? ಈಗ ಸದ್ಯದಲ್ಲಿ 1000+ ಬ್ಯಾಗ್ ಕಂಡು ಬರ್ತಾ ಇದೆ. ಪ್ಲಸ್ ಇನ್ನೂ ನಾವು ಪರಿಶೀಲನೆ ಮಾಡ್ತಾ ಇದ್ವಿ, ಈಗ ನಡೀತಾ ಇದೆ. ಈಗ ಅದರಲ್ಲಿ ವಿಶೇಷವಾಗಿ ಯೂರಿಯಾ ಬೇರೆ ಬೇರೆ ಕಂಪ್ನಿದು ಯೂರಿಯಾ ಇದೆ. ಒಂದು ಸುಮಾರು 5-6 ಕಂಪ್ನಿ ಯೂರಿಯಾ ಇದೆ ಆಲ್ರೆಡಿ ಪ್ರೆಸೆಂಟ್ ಕಾಣಿಸ್ತಾ ಇದೆ. ಅದು ಏನು ಫೇಕ್ ಕಂಪ್ನಿದು ಬ್ರ್ಯಾಂಡ್ ಮೇಲೆ ಇದು ಮಾಡ್ತಾ ಇದ್ದಾರೆ, ಏನು ಒರಿಜಿನಲ್ ಅವರೇ ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಯಾವುದೋ ಲೈಸೆನ್ಸ್ನೂ ಕಂಡು ಬರ್ತಾ ಇಲ್ಲ, ಪ್ಲಸ್ ಅಥರೈಸ್ಡ್ ಗೋಡನ್ನೂ ಕಂಡು ಬರ್ತಾ ಇಲ್ಲ, ಪ್ಲಸ್ ಯಾರು ಓನರ್ ಅಂತ ಕೂಡ ಇಲ್ಲಿ ಏನೋ ಬಂದಿಲ್ಲ. ಹೀಗಾಗಿ ಇದು ಟೋಟಲ್ ಇಲ್ಲಿಗೆಲ್ಲ ಅಂತ ಟೋಟಲ್ ಓವರಾಲ್ ಕಂಡು ಬರ್ತಾ ಇದೆ. ಕೃಷಿ ಇಲಾಖೆಯ ವಿಜಿಲೆನ್ಸ್ ಟೀಮ್ದವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಕೇಳಲ್ಲ? ಏನು ಹೇಳಕ್ಕೆ ಬಯಸ್ತೀರಿ ಮೇಡಮ್? ಇದೆಲ್ಲ ನೋಡಿದಾಗ ಏನು ಅನ್ನಿಸ್ತಾ ಇದೆ? ಪ್ರೈಮರಿ ಇಲ್ಲಿ ಮೇಲ್ನೋಟಕ್ಕೆ ಏನು ಕಂಡು ಬರ್ತಾ ಇದೆ ಅಂದರೆ, ಸಬ್ಸಿಡೈಸ್ಡ್ ಯೂರಿಯಾನ ಇಂಡಸ್ಟ್ರಿಯಲ್ ಯೂರಿಯಾ ಅನ್ನೋ ಥರ ಕನ್ವರ್ಜನ್ ಮಾಡ್ತಾ ಇದ್ದಾರೆ ಇಲ್ಲಿ. ಯಾಕಂದರೆ ಬೇರೆ ಚೀಲಗಳು ನೋಡಿದಾಗ ಎಲ್ಲ ಸಬ್ಸಿಡೈಸ್ಡ್ ಇದೆ ಪ್ರಾಡಕ್ಟು. ಇಫ್ಕೋ ಇದೆ, ಕ್ರಿಪ್ಕೋ ಮತ್ತು ಜೈ ಕಿಸಾನು, ಈ ಥರ ಬೇರೆ ಬೇರೆ ಕೆಲವೊಂದು ಬ್ರ್ಯಾಂಡೆಡ್ ಒಳ್ಳೆ ಕಂಪ್ನಿದು ಪ್ರಾಡಕ್ಟ್ ಇದೆ, ಎಲ್ಲ ಸಬ್ಸಿಡೈಸ್ಡ್ ಇರೋದು. ಆ ಪ್ರಾಡಕ್ಟನ್ನು ತಂದುಬಿಟ್ಟು ಬೇರೆ ಚೀಲಗಳಲ್ಲಿ ಅದು ರೀಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಇದು ಲೇಬಲಿಂಗ್ ಕೂಡ ಅವ್ರು ಏನೂ ಕರೆಕ್ಟಾಗಿ ಮಾಡಿಲ್ಲ, ಬರೀ ಟೆಕ್ನಿಕಲ್ ಗ್ರೇಡ್ ಯೂರಿಯಾ ದಟ್ ಈಸ್ ಟು ಬಿ ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.